ಚೆನ್ನಾಗಿತ್ತು. ಆರಾಮಾಗಿ ಹೋಮ್ವರ್ಕ್ ಬರ್ಕೊಂಡಿರ್ಬೋದಾಗಿತ್ತು. ಕಾವ್ಯ ಪ್ರೀತಿಗೆ ಉಳಿ ಹಿಂಡನ್ನ ಧನುಷ್. ಬಿಗ್ ಬಾಸ್ ನ ಮತ್ತೊಂದು ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ವೀಕ್ಷಕರೇ, ಈಗೆಲ್ಲ ಏನಾಗಿದೆ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಏನ್ ಮನೆ ಮಾತಾಗಿದೆ ಅಂತಂದ್ರೆ ಗಿಲ್ಲಿ ಕಾವ್ಯ ಜೋಡಿ ಮಸ್ತ್ ಅಂತ ಹೇಳಿ ಅವ್ರ ಮನೆ ಮಕ್ಕಳ ತರ ತುಂಬಾ ಜನ ಚಿಕ್ಕ ಮಕ್ಕಳಿಂದ ವಯಸ್ಸಾದಂತವ್ರು ಕೂಡ ಇಷ್ಟಪಡ್ತಾರೆ. ಈ ತರದೊಂದು ಪ್ರೀತಿ ಗಿಲ್ಲಿಗಾಗ್ಲಿ ಕಾವ್ಯಗಾಗ್ಲಿ ಯಾರಿಗೂ ಸಿಕ್ಕಿಲ್ಲ. ಕೆಲವ್ರು ಹೇಳ್ತಾರೆ ಊರಿಂದ ನಾರೋ ಸ್ವರ್ಗ ಸೇರ್ತು ಅಂತ ಹೇಳಿ. ಹಂಗೆ ಗಿಲ್ಲಿಯಿಂದ ಕಾವ್ಯನು ಕೂಡ ಒಂದ್ ರೀತಿ ತುಂಬಾ ಜನಮನಸ್ಸಲ್ಲಿ ತುಂಬಾ ಮನ್ನಣೆ ಪಡೆದು ಬಿಟ್ಟಿದ್ದಾಳೆ. ಇದು ಸಿಕ್ಕಾಬಟ್ಟೆ ಅಂದ್ರೆ ಗಿಲ್ಲಿ ಕಾವ್ಯ ಲವ್ ಮಾಡ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವ್ರಿಬ್ರು ಒಂದು ಪೇರ್ ಇದೆಯಲ್ಲ ಸಖತ್ತಾಗಿದೆ. ಪ್ರತಿ ಸಾರಿ ಬಿಗ್ ಬಾಸ್ ಅಲ್ಲಿ ನಡೆಯುವಾಗ ಯಾರ್ದಾರು ಒಂದು ಪೇರ್ ಇದ್ದೇ ಇರುತ್ತೆ. ಈ ಸಾರಿ ನೋಡೋದಾದ್ರೆ ಈ ಸೂರಜ್ ಮತ್ತೆ ರಾಶಿಕಾದೊಂದು ಪೇರ್ ಇತ್ತು, ಅದನ್ನ ತುಂಬಾ ಜನ ಬೈತಿದ್ರು. ಆದ್ರೆ ಒಂದು ಪ್ಯೂರ್ ಒಂದು ಫ್ರೆಂಡ್ಶಿಪ್ ಒಂದು ಲವ್ ಅಂತಂದ್ರೆ ನಮ್ಮ ಈ ಗಿಲ್ಲಿ ಮತ್ತೆ ಕಾವ್ಯದು ಎಷ್ಟು ಸಖತ್ತಾಗಿತ್ತು ಅಂದ್ರೆ ಗಿಲ್ಲಿ ಮತ್ತೆ ಈ ಸೂರಜು ಇವರಿಬ್ಬರ ನಡುವೆ ತುಂಬಾ ಡಿಫರೆನ್ಸ್ ಇದೆ. ಇವರೆಲ್ಲ ಬಿದ್ದು ಅದಾಡೋದು ಹಂಗೆಲ್ಲ ಏನೇನೋ ಮಾಡೋದು, ಕೈ ಕೊಡೋದು, ಜೊಚ್ಚೊತ್ತಲೆ ಇರೋದು, ಯಾವಾಗ್ಲೂ ಮಾಡೋದು, ಆ ತರ ಇರ್ತೀರಿ ಸೂರಜು ಮತ್ತೆ ರಾಶಿಕಾ. ಆದ್ರೆ ಈ ಕಾವ್ಯ ಮತ್ತೆ ಗಿಲ್ಲಿದಿದೆಯಲ್ಲ ಅದೊಂಥರ ಸಖತ್ತಾಗಿರ್ತಿತ್ತು ನಿಜವಾಗ್ಲು ನೋಡೋಕೆ. ಅದಕ್ಕೋಸ್ಕರ ಅವರ ಒಂದು ಲವ್ ಮೂಮೆಂಟ್ ಆಗಿರ್ಬೋದು, ಅವರಿಬ್ರು ಹೊಂದಾಣಿಕೆ ನೋಡ್ಬೋದು, ಅವರಿಬ್ರು ಮಾತುಕತೆನ ಜನ ಸಿಕ್ಕಾಬಟ್ಟೆ ಕಾತುರದಿಂದ ನೋಡ್ತಿದ್ರು, ಅಷ್ಟು ಸಖತ್ತಾಗಿರ್ತಿತ್ತು. ಗಿಲ್ಲಿ ಆಕೆನ ಕಾಡ್ಸೋದಿರ್ಬೋದು, ಆಕೆಗೆ ತುಂಬಾ ಪೀಡ್ಸೋದಿರ್ಬೋದು, ತುಂಬಾ ಅಂದ್ರೆ ಅವ್ರ ಮೂಮೆಂಟ್ಗಳು ಸಖತ್ತಾಗಿರ್ತಿತ್ತು ಇವರಿಬ್ರು ಜೋಡಿ ಅಂತ. ಆದ್ರೆ ಈ ತರ ಸಖತ್ತಾಗಿದ್ದು ಜೋಡಿಗೆ ಒಂದು ವಿಘ್ನ ಶುರು ಆಗ್ಬಿಟ್ಟದೆ. ಈಗ ಏನ್ ವಿಘ್ನ ಶುರುವಾಗದೆ ಅಂತಂದ್ರೆ ಈಗ ಒಂದು ಬಿಗ್ ಬಾಸು ಹಲವೊಂದನ್ನ ವಿಚಾರಗಳನ್ನ ಮರೆ ಮಾಚ್ತಿದೆ ಅಂತ ಜನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರೆ. ಇದು ನಾನು ಹೇಳ್ತಾ ಇರೋದು ಹೊಸದೇನಲ್ಲ. ಏನಂತಂದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಏನಂತಂದ್ರೆ ಬಿಗ್ ಬಾಸ್ ಅಲ್ಲಿ 24/7 ಎಲ್ಲ ನಡೆಯೋದನ್ನ ಇಲ್ಲಿ ತೋರ್ಸಕ್ಕಾಗಲ್ಲ, ಆದ್ರೆ ಲೈವ್ ಆಗಿ ತೋರಿಸಿದ್ನಿ. ಕೆಲವು ಲೈವ್ ಆಗಿ ಬರುವಂತ ವಿಚಾರಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಬರೀ 1.5 ಗಂಟೆ ಟೈಮ್ ಡೈಲಿ ತೋರಿಸೋ ವಿಚಾರದಲ್ಲಿ ಈ ವಿಚಾರನ ಯಾಕೆ ತೋರಿಸಿಲ್ಲ ಅಂತ ಜನ ತುಂಬಾ ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ವಿಚಾರ ಅಂತಂದ್ರೆ ಧನುಷು ಮತ್ತೆ ಕಾವ್ಯ ಒಂದ್ ಕಡೆ ಕೂತಿರ್ತಾರೆ. ಒಂದ್ ಕಡೆ ಕೂತಿರ್ಬೇಕಾದ್ರೆ ಈ ಧನುಷ್ ಏನ್ ಮಾಡ್ತಾನೆ ಅಂತಂದ್ರೆ ಕಾವ್ಯ ಹೇಳ್ಕೊಡ್ತಾನೆ, ಕಾವ್ಯ ನೀನು ಧನುಷ್ ಯಾಕೆ ರೇಗಿಸ್ತೀಯಾ, ಅವ್ನು ನಿನ್ನ ಗಿಲ್ಲಿ ಯಾಕೆ ನೀನು ರೇಗಿಸ್ತಾನೆ, ನೀನ್ ಯಾಕೆ ಅವ್ನು ನಾಮಿನೇಟ್ ಮಾಡೋದಿಲ್ಲ, ನಿನ್ ಯಾಕೆ ಅವನು ಇದ್ ಮಾಡ್ತಾನೆ, ಈ ತರ ಒಂದ್ ರೀತಿ ನೆಗೆಟಿವ್ ಥಾಟ್ಸ್ನ ಗಿಲ್ಲಿ ಮೇಲೆ ಬರೋ ರೀತಿ ಹೇಳ್ಕೊಡ್ತಾ ಇರ್ತಾನೆ. ಇದು ಫುಲ್ ಡೇ ಇರೋದ್ರಲ್ಲಿ ಲೈವ್ ಆಗಿ ಬರೋದ್ರಲ್ಲಿ ಬಂದಿದೆ ವಿಡಿಯೋ, ತುಂಬಾ ಜನ ನೋಡಿದ್ದಾರೆ. ಆದ್ರೆ ಆ ಶೋ ಅಲ್ಲಿ ಬರುವಾಗ ನೈಟು ಏನ್ ಎಪಿಸೋಡ್ ತೋರಿಸ್ತಾರೋ ಆ ಎಪಿಸೋಡ್ ಅಲ್ಲಿ ಅದನ್ನ ಕಟ್ ಮಾಡಿದ್ದಾರೆ. ಇದನ್ನ ತೋರಿಸ್ಬೇಕಾಗಿತ್ತು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಗಿಲ್ಲಿನ ಪ್ರೀತಿಸುವಂತ ಜನ ಎಷ್ಟು ರೊಚ್ಚಿಗೆದ್ದಿದ್ದಾರೆ ಅಂತಂದ್ರೆ ಪಾಪ ತುಂಬಾ ನೋವಾಗುತ್ತೆ. ಗಿಲ್ಲಿಗೆ ಅನ್ಯಾಯ ಆಗ್ತಾ ಇರೋದಕ್ಕೆ ಜನ ಗಿಲ್ಲಿಗೆ ಅನ್ಯಾಯ ಆಗ್ತದೆ. ಯಾಕಂದ್ರೆ ಒಳಗಡೆ ಇರೋರು ಅವ್ರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಕೆಲವು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರೋದಿಲ್ಲ. ಈ ತರ ಸಂದರ್ಭ ಇರ್ಬೇಕಾದ್ರೆ ಈ ಧನುಷು ಈ ಗಿಲ್ಲಿ ಮತ್ತೆ ಕಾವ್ಯನ ಮಧ್ಯೆ ಉಳಿ ಬತ್ತಿ ಇಡ್ತಾ ಇದ್ದಾನ ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ. ಏನು ಅಂತಂದ್ರೆ ಇವನು ಮತ್ತೆ ಯಾರು ಈ ಧನುಷು ಮತ್ತೆ ಕಾವ್ಯ ಇವರಿಬ್ಬರು ಮಾತಾಡಾದ್ಮೇಲೆ ಗಿಲ್ಲಿ ಜೊತೆಗೆ ಕಾವ್ಯ ಸರಿಯಾಗಿ ಬೆರೀತಾ ಇಲ್ಲ, ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾವಳೆ. ಅದಕ್ಕೆ ಅವಳು ಮೊದ್ಲೇ ಹೇಳ್ತಾರೆ ರೀಸನ್ ಏನು ಅಂತಂದ್ರೆ ಸುದೀಪ್ ಅವ್ರು ಒಂದ್ಸರಿ ಗಿಲ್ಲಿಗೆ ಮತ್ತೆ ಕಾವ್ಯಗೆ ಒಂದ್ಸರಿ ಬುದ್ಧಿ ಹೇಳಿದ್ರು, ನೀವು ಈ ತರ ಹಿಂಗ ಓವರ್ ಮಾಡ್ಕೊತಾ ಹೋಗ್ತಾ ಇದ್ರೆ, ಆಟದ ಕಡೆ ಗಮನ ಕೊಡದೆ ಹೋಗ್ತಿದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ, ಗಿಲ್ಲಿಯಿಂದ ನಿನ್ ಜೊತೆಗಿರೋರು ಹೋಗ್ಬೇಕಾಗತ್ತೆ ಅಂತ ಒಂದ್ಸರಿ ವಾರ್ ಮಾಡಿದ್ರು. ಅದು ಯಾಕೆ ಅಂತಂದ್ರೆ ಗಿಲ್ಲಿ ಕಾವ್ಯ ಪ್ರೀತಿ ಇಡೀ ಕರ್ನಾಟಕನೇ ಒಪ್ಕೊಂಡಿದೆ ಅಂತಂದ್ರೆ ಸುದೀಪ್ ಅವ್ರು ಒಪ್ಕೊಳ್ದೇ ಇರೋದ್ರಲ್ಲಿ ಎರಡೇ ಮಾತಿಲ್ಲ, ಒಪ್ಕೊಂಡಿದ್ರು. ಯಾಕೆ ಆ ಮಾತು ಹೇಳಿದ್ರು ಅಂತಂದ್ರೆ ಇವರಿಬ್ಬರ ಒಂದು ಫ್ರೆಂಡ್ಶಿಪ್ಗಿಂತ ಅತಿ ಹೆಚ್ಚಾಗಿ ಮುಂದುವರೆದು ಹೋಗ್ತಿದ್ದು ಯಾರ್ದು ಅಂತಂದ್ರೆ ಈ ಸೂರಜ್ ಮತ್ತೆ ಈ ರಾಶಿಕಂದು. ಅವ್ರಿಗೆ ಹೇಳೋ ಬರದಲ್ಲಿ ಸುದೀಪ್ ಅವರು ಇವ್ರಿಗೆ ಒಂದು ವಾರ್ನ್ ಮಾಡಿದ್ರು. ಆ ಟೈಮಲ್ಲಿ ಸ್ಟ್ಯಾಂಡ್ ತಗೊಳ್ದೇನೆ, ಆ ಟೈಮಲ್ಲಿ ಒಂದು ಏನು ಎಚ್ಚರಿಕೆ ಪಟ್ಕೊಳ್ದೇನೆ ಈ ಕಾವ್ಯ ಈ ಮೊನ್ನೆ ನಡೆದಂತ ಒಂದು ಈ ಲೈವ್ ಎಪಿಸೋಡ್ ಅಲ್ಲಿ ಧನುಷ್ ಹೇಳಿದ ಮಾತಿಗೆ ತುಂಬಾ ಮನ್ಸೋತು. ಈಗ ನಾನು ಆಟದ ಕಡೆ ಜಾಸ್ತಿ ಗಮನ, ಆಟ ಆಡ್ಬೇಡ ಅಂತ ಯಾರು ಹೇಳ್ತಾ ಇಲ್ಲ, ಆದ್ರೆ ತುಂಬಾ ಜನ ಹೇಳ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿವರೆಗೂ ಕಾವ್ಯ ಬರೋದಕ್ಕೆ ಮುಖ್ಯ ಕಾರಣ ಗಿಲ್ಲಿನೇ. ತುಂಬಾ ಜನ ಕಾಮೆಂಟ್ ಮಾಡ್ತಿದ್ದಾರೆ, ನಾವು ಗಿಲ್ಲಿಗೋಸ್ಕರನೇ ಇದು ಕಾವ್ಯಗೂ ಕೂಡ ಓಟ್ ಹಾಕ್ತಿದ್ದದ್ದು, ಹಂಗಾಗಿ ನಾವು ಓಟ್ ಹಾಕಿ ತಪ್ಪು ಮಾಡ್ಬಿಟ್ವಾ ಅಂತ ಎಷ್ಟು ಜನ ಅಂತಿದ್ರು. ಯಾಕೆಂದ್ರೆ ಕಾವ್ಯ ಈಗ ಮೊನ್ನೆ ಒಂದು ಇದ್ ನಡೀತು, ಏನಂತಂದ್ರೆ ಗಿಲ್ಲಿ ತುಂಬಾ ಹೋಗಿ ಕಾಡ್ತಾನೆ, ಪೀಡಿಸ್ತಾನೆ, ಎಷ್ಟೇ ಮಾತಾಡ್ಸರು ಕೂಡ ಮಾತಾಡದಿದ್ದಾಗ ಏನಾಯ್ತು ಅಂತಂದ್ರು ಕೂಡ ಏನು ಹೇಳೋದಿಲ್ಲ, ಏನಾಯ್ತು ಅಂದ್ರೂ ಕೂಡ ಏನು ಹೇಳೋದಿಲ್ಲ. ಅದಕ್ಕೊಂದು ರೀಸನ್ ಹೇಳ್ತಾಳೆ, ಏನಂತಂದ್ರೆ ಸುದೀಪ್ ಅವರು ಆ ಒಂದು ಇವರಿಬ್ಬರಿಗೂ ಬುದ್ಧಿ ಹೇಳುವಾಗ ಒಂದು ಮಾತು ಹೇಳಿದ್ರು. ಏನಂತಂದ್ರೆ ಗಿಲ್ಲಿ ಒಂದು ಬಾರ್ಡರ್ ಅಂತ ಇರುತ್ತೆ, ಆ ಬಾರ್ಡರ್ನ ದಾಟಿ ಹೋಗ್ಬಾರ್ದು.
ಯಾಕಂದ್ರೆ ನೀವು ಆಟಕ್ಕೆ ಅಂತ ಬಂದಿದ್ದೀರಿ, ಗೆಲ್ಲಕ್ಕೆ ಅಂತ ಬಂದಿದ್ದೀರಿ, ಆದ್ರೆ ನೀವು ಆಟ ಆಡಬೇಕು, ಈ ಬಾರ್ಡರ್ನ ದಾಟಬಾರ್ದು ಅಂತ ಸುದೀಪ್ ಅವ್ರು ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅಲ್ಲೂ ಕೂಡ ಒಂದು ಕಾಮಿಡಿ ಹೇಳ್ಬಿಡ್ತಾನೆ. ಸುದೀಪ್ ಅವರು ಕೂಡ ಬಿದ್ದು ಬಿದ್ದು ನಗಂಗೆ ಹೇಳ್ತಾರೆ, ಅಣ್ಣ ಬಾರ್ಡ್ರ್ ಏನೋ ಇದೆ ಅಣ್ಣ, ನಾನ್ ಬಾರ್ಡರ್ ಒಳಗೆ ಹೋಗಿಲ್ಲ, ಇವಳೆ ಬಾರ್ಡರ್ ಒಳಗಡೆ ಇದ್ದಾಳೆ ಅಂತ ಹೇಳ್ತಾನೆ. ಅದು ಒಂದು ಕಾಮಿಡಿಗೆ ತುಂಬಾ ಜನ ನಕ್ಕವ್ರೆ. ಆದ್ರೆ ಈಕೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ, ನೀನ್ ಯಾಕೆ ನಾನು ಬಾರ್ಡರ್ ಒಳಗಡೆನೆ ಇದ್ದೀನಿ ಅಂದ್ರೆ ಸುದೀಪ್ ಅವ್ರಿಗೆ ನಾನೇ ನಿನ್ ಜೊತೆ ಬೆರೀತಾ ಇದ್ದೀನಿ ಅನ್ನೋ ರೀತಿ ನೀನ್ ಯಾಕೆ ಸುದೀಪ್ ಸರ್ ಮುಂದೆ ಹೇಳಿದೆ ಅಂತೇಳಿ ಅದಕ್ಕೊಂದು ಕ್ಲಾಸ್ ತಗೊಂಡ್ಲು. ಈ ತರ ಹಿಂಗ್ ಆಗ್ತಿರೋದ್ರಿಂದ ತುಂಬಾ ಬೇಜಾರಾಗ್ತಿದೆ. ಇಲ್ಲ, ಈ ಧನುಷ್ ಮಾಡಿದ ಮಿಸ್ಟೇಕ್ ಇಂದ ಆಕೆನ ದೂರ ಆಗ್ತಿದ್ದಾಳ? ಅಲ್ಲ, ಓಕೆ, ಅದು ಓಕೆ ಅಂತಂದ್ರೆ ಈಗ ಗಿಲ್ಲಿ ಎಲ್ಲವನ್ನೂ ಒಪ್ಸಿ ಮದುವೆ ಆಗೋದಲ್ಲ, ಅದು ಒಂಥರ ದೊಡ್ಡ ಚಾಲೆಂಜಸ್. ಹಂಗೆ ಗಿಲ್ಲಿ ಮನೆಯವ್ರಿಗೆಲ್ರಿಗೂ ಇಷ್ಟ ಆಗ್ಬಿಟ್ಟಾನೆ. ಯಾರ ಮನೆಯವ್ರಿಗೆ ಅಂತಂದ್ರೆ ಕಾವ್ಯ ಮನೆಗೆಲ್ಲ ಇಷ್ಟ ಆಗ್ಬಿಟ್ಟಾನೆ. ಯಾಕೆ ಅಂತಂದ್ರೆ ಕಾವ್ಯವರ ತಮ್ಮ ಮತ್ತೆ ತಾಯಿ ಬಂದಾಗ ಕಾವ್ಯ ತಮ್ಮ ಹೇಳ್ತಿದ್ರು, ನೀನ್ ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡ್ತೀಯ, ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡ್ತೀಯ ಅಂದ್ರೆ ಗಿಲ್ಲಿ ಬಿಟ್ಕೊಳ್ಬೇಡ, ಗಿಲ್ಲಿಯಿಂದ ನಿನಗೆ ಒಂದು ವೋಟಿಂಗ್ ಸಿಗ್ತಾ ಇದೆ, ಇಷ್ಟು ದಿನ ಇಲ್ಲಿ ಇರೋದ ಕಾರಣನೇ ಗಿಲ್ಲಿ ಅನ್ನೋದೇ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಅದು ಹೇಳ್ಬಾರ್ದಾಗಿತ್ತು ಅಂತೇಳಿ ಮನೆಯಿಂದ ಹೊರಗಡೆ ಬಿಗ್ ಬಾಸ್ ಕಳಿಸಿದ್ರು. ಅಂದ್ರೆ ಅವ್ರ ತಮ್ಮ ಕೂಡ ಇಷ್ಟಪಡ್ತಿದ್ದಾನೆ ಗಿಲ್ಲಿನ, ಮತ್ತೆ ಅವ್ರ ತಾಯಿ ಕೂಡ ನಿಜವಾದ ಮುಗ್ಧತೆ. ಅವ್ರ ತಾಯಿ ಏನಂತ ಹೇಳೋದಂದ್ರೆ, ಗಿಲ್ಲಿ ನಿನ್ಗೆ ಇಲ್ಲಿವರೆಗೂ ಯಾವ ಒಂದು 13ನೇ ವಾರ ಗಂಟೆ ಹೇಳಿ ಬಂದು 13ನೇ ವಾರದಲ್ಲಿ ಏನೋ ಬಂದಿದ್ದವರು ಫ್ಯಾಮಿಲಿ ವೀಕ್ ಅಲ್ಲಿ. ಅವ್ರ ತಾಯಿ ಏನಂತ ಹೇಳಿದ್ರು ಅಂದ್ರೆ ಕಾವ್ಯಗೆ, ನೀನು ನಿನ್ನ ಗಿಲ್ಲಿ ಇದುವರೆಗೂ ಎಲ್ಲೂ ಬಿಟ್ಕೊಟ್ಟಿಲ್ಲ, ಇನ್ ಮುಂದೆ ನೀನ್ ಗಿಲ್ಲಿ ಬಿಟ್ಕೊಡ್ಬೇಡ ಅಂತ ಹೇಳಿದ ತಕ್ಷಣನೇ ಅವ್ರ ತಮ್ಮ ಮತ್ತೆ ಕಾವ್ಯ ಇಬ್ರು, ಅಮ್ಮ ನೀನ್ ಸುಮ್ನೆ ಕುತ್ಕೊ ಅಂತ ಸುಮ್ಗಿರ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಅವ್ರ ತಾಯಿ ಗಿಲ್ಲಿ ಮೇಲಿರೋ ಗೌರವ ಪ್ರೀತಿ ಜೊತೆಗೆ 2ನೇ ಸಾರಿಗೆ ಕಾವ್ಯಗೆ ಅವ್ರ ತಮ್ಮನ್ನ ಮತ್ತೆ ಅವರ ತಾಯಿನ ಹೊರಗಡೆ ಕಳಿಸ್ಬಿಟ್ರಲ್ಲ ಪನಿಷ್ಮೆಂಟ್ ಕೊಟ್ಟು ಬಿಗ್ ಬಾಸ್, ಅದಕ್ಕೆ ಅವಳು ಅಳ್ತಿದ್ರಿಂದ ಮತ್ತೆ ಇನ್ನೊಂದ್ ದಿನ ಫ್ಯಾಮಿಲಿ ವೀಕ್ ಮುಗಿಯೋಷ್ಟ್ರೊಳಗಡೆ ಗಿಲ್ಲಿ ಇದು ಕಾವ್ಯ ತಂದೆ ಮತ್ತೆ ತಾಯಿ ಇಬ್ಬರನ್ನು ಕರೆಸ್ತಾರೆ. ಆಗ ಅವ್ರ ತಂದೆ ಬಂದಾಗ, ಅವ್ರ ತಂದೆ ಇದ್ದಿದ್ದು ಒಂದು 5 ನಿಮಿಷ, ಆದ್ರೆ ಅವ್ರ ತಂದೆ ಒಂದು ಒಂದು ಬ್ರಾಸ್ಲೆಟ್ ತಗೊಬಂದು ಗಿಲ್ಲಿ ಕೈಗೆ ಹಾಕ್ತಾರೆ. ಗಿಲ್ಲಿ ಕೈಗೆ ಹಾಕ್ದಾಗ ಯಾಕೆ ಇದನ್ನ ಹಾಕ್ತಿ ಅಂತ ರೀಸನ್ ಹೇಳಿದಾಗ ಕಾವ್ಯನ ಕೇಳ್ತಾಳೆ, ಯಾಕಪ್ಪಾಜಿ ನೀವು ಅವ್ರಿಗೆ ತಂದು ಹಾಕಿದ್ರಿ ಅಂದಾಗ, ಈ ಗಿಲ್ಲಿ ಹೋಗಿ ಹೋಗಿ ರಘುವರ್ ಕೈಲಿ ಬ್ರಾಸ್ಲೆಟ್ ಬಿಚ್ಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಈ ತರ ಎಲ್ಲ ಮಾಡ್ತಿದ್ದೆ, ನಂಗೆ ತುಂಬಾ ನೋವಾಗ್ತಿತ್ತು. ಅದಕ್ಕೋಸ್ಕರ ನಾನು ಏನಾರ ಗಿಫ್ಟ್ ಯಾರಿಗಾರ ತರಬೇಕು, ಪ್ರತಿ ಫ್ಯಾಮಿಲಿಯಿಂದ ಯಾರು ಗಿಫ್ಟ್ ತಗೊಂಡು ಯಾರಿಗಾರ ಕೊಡ್ತಿದ್ರು, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂತಂದ್ರೆ ಅದಕ್ಕೋಸ್ಕರ ಗಿಲ್ಲಿಗೋಸ್ಕರ ನಾನು ಗಿಫ್ಟ್ ತಗೊಂಡ್ಬಂದಿ ಅಂದಾಗ ಅಲ್ಲಿರೋರು ಎಲ್ರಿಗೂ ಆಶ್ಚರ್ಯ ಆಗೋಯ್ತು. ತುಂಬಾ ಜನ ಎಲ್ರಿಗೂ ಆಶ್ಚರ್ಯ, ಖುಷಿ ಆಗೋಯ್ತು ಎಲ್ರಿಗೂ. ಆ ತರ ಅವ್ರ ತಂದೆನೂ ಕೂಡ ಒಂದು ಬ್ರಾಸ್ಲೆಟ್ ತಗೊಂಡ್ಬಂದು ಕೈಗೆ ಹಾಕಿದ್ರೆ ಅಂದ್ರೆ ಅವ್ರ ತಂದೆಗೆ ಗಿಲ್ಲಿ ಇಷ್ಟ ಆಗ್ತಿದ್ದಾರೆ, ಅವ್ರ ಮಗನ್ಗೆ ಅಂದ್ರೆ ಗಿಲ್ಲಿ ಕಾವ್ಯನ್ ತಮ್ಮನ್ಗೆ ಇಷ್ಟ ಆಗ್ತಿದ್ದಾರೆ, ಕಾವ್ಯನ್ ತಾಯಿಗೆ ತುಂಬಾ ಇಷ್ಟ, ಗಿಲ್ಲಿ ಇಷ್ಟ ಆಗ್ತಿದ್ದಾರೆ. ಇದನ್ನೇ ಒಂದ್ಸರಿ ಸುದೀಪ್ ಸರ್ ಲಾಸ್ಟ್ ವೀಕ್ ಬಂದಾಗ ಹೇಳಿದ್ರು, ಇದು ನಿಮ್ದೇನು ಎಂಗೇಜ್ಮೆಂಟ್ ಎಲ್ಲ ಆಗೋಯ್ತು ಹಂಗೆ ಬಿಗ್ ಬಾಸ್ ಅಲ್ಲೇ ಮಾಡ್ಕೊಬಿಟ್ರೆ ಅಂತಂದಾಗ, ಅದಕ್ಕೆ ಇಲ್ಲ 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 ಅಂತ ಕಾವ್ಯ ಹೇಳ್ತಾಳೆ. ಅದಕ್ಕೆ ಇವರು ಗಿಲ್ಲಿ ಹೇಳ್ತಾನೆ ಒಂದು ಅಲ್ಲೇ ಕಾಮಿಡಿಯಾಗಿ ಹೇಳ್ತಾರೆ, ಏನಂದ್ರೆ ಅಣ್ಣ ನಮ್ ಕಡೆಗೆಲ್ಲ ಈ ಎಂಗೇಜ್ಮೆಂಟ್ಗೆ ಹಿಂಗೆ ಇದಾಕ್ಬಿಡೋದು ಅಣ್ಣ, ಏನು ಬ್ರಾಸ್ಲೈಟ್ನೇ ಹಾಕ್ಬಿಡೋದು ಅಣ್ಣ ಅಂತ ಹೇಳ್ತಾರೆ. ಹಂಗೆ ಹೇಳ್ದಾಗ ಈ ಕಾವ್ಯ ಅಂತಳ, ಸರ್ ಅಣ್ಣ ಸರ್ ಇಲ್ಲ ಸರ್ ನಮ್ ಕಡೆ ಏನಿದ್ರು ಎಂಗೇಜ್ಮೆಂಟ್ಗೆ ರಿಂಗ್ ಹಾಕ್ತಿವಿ ಅಂತ ಕಾವ್ಯ ಅದನ್ನ ಹೇಳ್ತಾಳೆ. ಅಂದ್ರೆ ಗಿಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಅಣ್ಣ ನಮ್ ಕಡೆ ಎಲ್ಲ ಎಂಗೇಜ್ಮೆಂಟ್ಗೆ ಇದನ್ನೇ ಬ್ರಾಸ್ಲೈಟ್ನೇ ಹಾಕೋದು, ಅಂದ್ರೆ ಕಾವ್ಯರಪ್ಪ ಹಾಕಿದ್ರಲ್ಲ ಅದಕ್ಕೆ ಬ್ರಾಸ್ಲೈಟ್ನೇ ಹಾಕೋದು ಸರ್ ಅಂತ ಹೇಳಿದಾಗ, ಅದಕ್ಕೆ ಕಾವ್ಯ ಅಂತಾಳೆ, ಇಲ್ಲ ಸರ್ ನಮ್ ಕಡೆ ಎಲ್ಲ ಎಂಗೇಜ್ಮೆಂಟ್ಗೆ ಏನೋ ರಿಂಗೇನೆ ಹಾಕೋದು ಅಂತ, ಅದು ಸಾಮಾನ್ಯ ಎಲ್ಲರ ಕಡೆ ಹಾಕೋದು. ಅದಕ್ಕೆ ಸುದೀಪ್ ಸರ್ ಇನ್ನೊಂದು ಮುಂದೆ ಒಂದು ಹೊರದು ಒಂದು ಹೆಜ್ಜೆ ಏನ್ ಹೇಳ್ತಾರೆ ಅಂತಂದ್ರೆ, ಹೌದು ಕಾವ್ಯ, ನಿಮ್ ಕಡೆ ರಿಂಗ್ನೇ ಹಾಕೋದು ಹೌದು ಎಂಗೇಜ್ಮೆಂಟ್ಗೆ, ಆದ್ರೆ ನಿಮ್ ಕಡೆಯವರು ರಿಂಗ್ ಹಾಕ್ತಾರೆ, ರಿಂಗ್ನೇ ದೊಡ್ಡದ್ ಮಾಡ್ಬಿಟ್ಟು ಬ್ರಾಸ್ಲೆಟ್ ಹಾಕ್ಬಿಟ್ರ ಅಂದ್ರೆ ಆ ತರ ಕಾಮಿಡಿ ಮಾಡ್ತಾರೆ ಅವರು. ಎಲ್ಲಿ ಕಾವ್ಯನ್ ಕಾಲ ಎಳಿತಾರೆ ಅಂದ್ರೆ ಗಿಲ್ಲಿ ಪ್ರೀತಿ, ಗಿಲ್ಲಿ ಕಾವ್ಯ ಒಂದು ಪ್ರಿನ್ಸಿಪ್ ಸುದೀಪ್ ಸರ್ಗೂ ಎಷ್ಟು ಇಷ್ಟ ಆಯ್ತು ನೋಡಿ. ಅಂದ್ರೆ ನಮ್ ಕಡೆ ರಿಂಗ್ ಹಾಕ್ತಾರೆ ಸರ್ ಅಂತಂದ್ರೆ ಸುದೀಪ್ ಸರ್ ಹೇಳ್ತಾರೆ, ಹಂಗಂದ್ರೆ ನಿಮ್ ಕಡೆ ರಿಂಗ್ನೇ ಒಂದ್ ರೀತಿ ದೊಡ್ಡದು ಮಾಡ್ಬಿಟ್ಟು ಬ್ರಾಸ್ಲೆಟ್ ಹಾಕ್ಬಿಟ್ರೆ ನಿಮ್ ತಂದೆ ಅಂತ ಒಂದ್ ರೀತಿ ಮಾಡ್ತಾರೆ ಅಂತ. ಈ ತರ ಇಡೀ ಕರ್ನಾಟಕ ಜನತೆ ಸುದೀಪ್ ಸರ್ ಆಗಿರ್ಬೋದು, ಬಿಗ್ ಬಾಸು ಇಷ್ಟಪಡ್ತಿರ್ತಾರೆ, ಆಮೇಲೆ ಜೊತೆಗೆ ಇಡೀ ಕಾವ್ಯವ್ರ ಫ್ಯಾಮಿಲಿ ಎಲ್ಲ ಇಷ್ಟಪಡ್ತಿರೋ ಮಧ್ಯದಲ್ಲಿ ಸುಮ್ಮನೆ ಕೂತಿದ್ದಾಗ ಈ ಧನುಸು ಈ ತರ ಉಳಿ ಉಂಡುವಂತ ಕೆಲಸ, ಬತ್ತಿ ಇಡು ಕೆಲಸ ಯಾಕೆ ಬೇಕು? ಇವ್ರು ಮದುವೆ ಆಗಿರೋರಿಗೆ ಅವ್ರು ಗೊತ್ತಿರುತ್ತೆ ತಾನೆ, ಪಾಪ ಇಡೀ ಕರ್ನಾಟಕ ಜನತೆ ಇಷ್ಟಪಡ್ತಿರೋದು ಇವ್ರಿಗೆ ಗೊತ್ತಿಲ್ಲ. ಗಿಲ್ಲಿ ಕಾವ್ಯ ಇರೋ ಮಧ್ಯದಲ್ಲಿ ಇರುವಂತ ಈ ಪ್ರೀತಿನ ಇವ್ ನಿಜವಾಗ್ಲೂ ಕೂಡ ಈ ಧನುಸ್ಸು ಹಾಳು ಮಾಡ್ದ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ಬಿಟ್ಟು ತುಂಬಾ ಜನ ಬೈತಿದ್ದಾರೆ. ನಿಮ್ಗೇನ್ ಅನ್ನಿಸ್ತು? ಗಿಲ್ಲಿ ಕಾವ್ಯ ಮಧ್ಯದಲ್ಲಿ ಈ ಧನುಷ್ ಮಾತಾಡೋದ್ರಿಂದ ಕಾವ್ಯ ತುಂಬಾ ಮೈಂಟೈನ್ ಮಾಡ್ತಿದ್ದಾಳ? ಒಂದು ಹತ್ರ ಬಂತು ಗೆಲ್ಬೇಕು ಅನ್ನೋ ಉದ್ದೇಶ ಎಲ್ರಿಗೂ ಇರುತ್ತೆ, ಆದ್ರೆ ಇದುವರೆಗೂ ಜೊತೆಲಿದ್ದು ಗಿಲ್ಲಿ ಎಲ್ಲೂ ಬಿಟ್ಕೊಟ್ಟಿಲ್ಲ. ಯಾಕೆಂತಂದ್ರೆ ಎಲ್ರು ಮನೇಲಿರೋರು ಎಲ್ರು ನಾಮಿನೇಟ್ ಮಾಡ್ಬಿಟ್ಟ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾಗ, ಆದ್ರೆ ಕಾವ್ಯನೊಬ್ಬನ್ನ ಉಳಿಸ್ತಾ. ಅಂದ್ರೆ ಇದೇ ಪ್ರೀತಿ ಇದೇ ಸ್ನೇಹ ಅಂತ ತಾನೆ ಎಲ್ರು ಕೂಡ ರೊಚ್ಚಿಗೆ ಎದ್ಬಿಟ್ರು. ಇಂಥ ಟೈಮ್ ಎಲ್ಲ ಕಾವ್ಯ ಯಾಕೆ ನೆನ್ಪು ಮಾಡ್ಕೋಬಾರ್ದು? ಜೊತೆಗೆ ಈಗ ಮೊನ್ನೆ ಯಾವ್ದೋ ಒಂದು ಆಟ ಆಡುವಾಗ
ಟವರ್ನ ಏರಿ ಅಲ್ಲಿ ಮೇಲಕ್ಕೆ ಒಂದು ಏಣಿ ತರ ಮಾಡ್ಕೊಂಡು ಮೇಲಕ್ಕೆ ಹೋಗಿ ಅಲ್ಲಿ ಬಿಗ್ ಬಾಸ್ ಅಂತ ಜೋರಕ್ಕೆ ಹೋಗಿ ಅಲ್ಲಿ ಫೈರ್ ಮಾಡಿ ಬರಬೇಕು ಅಂತ ಒಂದು ಗೇಮ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಹೈಟ್ ಇರುತ್ತೆ. ಅದಕ್ಕೆ ಇಬ್ಬರಿಗೆ ಟಾಸ್ಕ್ ಕೊಡ್ತಾರೆ. ಯಾರ್ಯಾರಿಗೆ ಅಂತಂದ್ರೆ ಈ ಈ ಒಂದು ಮೂರ್ನಾಲ್ಕು ಜನಕ್ಕೆ ಇರುತ್ತೆ. ಆ ಮೂರ್ನಾಲ್ಕು ಜನದ ಇದ್ರಲ್ಲಿ ಕಾವ್ಯಗೂ ಬರುತ್ತೆ. ಕಾವ್ಯಕ್ಕೆ ಬಂದಾಗ ಯಾರು ಬಿಡುತ್ತೆ ಅಂತಂದ್ರೆ ಕಾವ್ಯ ಮತ್ತೆ ಧನುಷ್ಗೆ ಮತ್ತೆ ನೆಕ್ಸ್ಟ್ ರಘುವರ್ಗೂ ಇರುತ್ತೆ ಮತ್ತೆ ಇನ್ನೊಬ್ರಿಗೆ ಇರುತ್ತೆ. ಆದ್ರೆ ಇಲ್ಲಿ ಮೊದಲಿಗೆ ಧನುಷ್ ಮಾಡ್ತಾನೆ. ಧನುಷ್ಗೆ ಏನಂತಂದ್ರೆ ಗೇಮ್ ಹೇಗೆ ಇದೆ ಅಂತಂದ್ರೆ ಇವ್ರು ಒಂದ್ ಕಡೆ ನಿಂತಿರ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಒಂದು ದೊಡ್ಡದು ಕಬ್ಬಿಣದ ಪೈಪ್ಗಳನ್ನ ಹಾಕಿರ್ತಾರೆ. ಆ ಪೈಪ್ಗಳನ್ನ ನೀರೊಳಗಡೆ ಸ್ವಿಮ್ಮಿಂಗ್ ಪೂಲ್ ಬಿದ್ದು ಅದನ್ನ ಎತ್ಕೊಂಡ್ಬಂದು ಒಟ್ಟು 14ನ್ನ ಸೈಡಲ್ಲಿ ತಂದಿಡಬೇಕು. ಅದೆಲ್ಲ ತಂದು ಹಾಕಾದ್ಮೇಲೆ ಅದನ್ನ ಒಂದೊಂದೇ ಇಟ್ಕೊಂಡು ಅಂತ ತರ ಮಾಡ್ಕೊಂಡು ಮೇಲಕ್ಕೆ ಲಾಸ್ಟ್ಗೆ ಹೋಗಿ 14 ಫೋಲ್ ಇದು ಪೈಪ್ಗಳನ್ನ ಹಾಕಿ ಲಾಸ್ಟ್ಗೆ ಜೈ ಬಿಗ್ ಬಾಸ್ ಅಂತ ಹೇಳ್ಬೇಕು. ಆ ಥರದಲ್ಲಿ ಧನುಷ್ ಮಾಡ್ದ. ಆದರೆ ಒಂದು ಹುಡುಗಿಯಾಗಿ ಅವ್ರಿಗೆ ಸಪೋರ್ಟ್ ಆಗಿ ಇದ್ದದ್ದು ಯಾರು ಅಂತಂದ್ರೆ ಒಬ್ರು ಸಪೋರ್ಟ್ ಆಗಿ ಕೊಟ್ಟಿದ್ರು. ಯಾರು ಧನುಷ್ಗೆ ಇದ್ದದ್ದು ಯಾರು ಧನುಷ್ ಧ್ರುವಂತು ಏನು ಸ್ಪೀಡಾಗಿ ಹೋಗೋದು ಅಂತಂದ್ರೆ ಅಪ್ಪ ಅಷ್ಟೊಂದು ಟೈಮ್ ಕೊಟ್ಟಿರೋ ಅಷ್ಟೊಳಗೆ ಬೇಗ ಯಾರು ವಿನ್ ಆಗ್ತಾರೆ ಅಂತೇಳಿ ಕೊಟ್ಟಿದ್ದಾಗ ಅದೇ ರೀತಿ ಕಾವ್ಯಗೆ ಒಬ್ಬ ಸಪೋರ್ಟರ್ ಬೇಕಾಗಿತ್ತು. ಅಲ್ಲಿ ಯಾರು ರೆಡಿ ಇಲ್ಲ. ಕಾವ್ಯನ ಯಾರು ಕೂಡ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಇಲ್ಲಿ ಮಾಡಿದ್ರೆ ಧನುಷ್ ಮಾಡ್ಬೇಕು. ಧನುಷ್ ಕೂಡ ಒಂದು ಕಾಂಪಿಟೇಟರ್ ಅಲ್ವಾ. ಆಗ ಯಾರ ಹತ್ರ ಹೋಗ್ಬೇಕು? ಕಾವ್ಯಗೆ ಯಾರು ಸಪೋರ್ಟ್ ಮಾಡಬೇಕು? ಇನ್ನುಳಿದವ್ರು ಯಾರು ಮಾಡಕ್ ರೆಡಿ ಇಲ್ಲ. ಕಾವ್ಯಗೆ ಅಶ್ವಿನಿ ಅಂತೂ ಮಾಡಕ್ ಸುದ್ದ ರೆಡಿ ಇಲ್ಲ. ಅಶ್ವಿನಿ ಕಂಡ್ರೆ ಆಗೋದೇ ಇಲ್ಲ. ಇನ್ನು ರಕ್ಷಿತಾ ಚೋಟ್ ಮೆಣಸಿಕಾಯಿ ಅದಂತೂ ಕಾವ್ಯ ಕಂಡ್ರೆ ಆಗೋದೇ ಇಲ್ಲ. ಇನ್ನು ರಘುವರು ಕ್ಯಾಂಡಿಡೇಟು, ಅವರು ಮಾಡೋಕ್ಕಾಗಲ್ಲ. ಇನ್ ಧನುಷು ಧ್ರುವಂತಗ್ ಧ್ರುವಂತು ಧನುಷು ಮಾಡ್ತಿದ್ದಾನೆ. ಹಿಂಗಿರ್ಬೇಕಾದ್ರೆ ಇನ್ ರಾಶಿಕನು ಮಾಡ್ತಾ ಇಲ್ಲ. ಹಿಂಗಿರ್ಬೇಕಾದ್ರೆ ಈ ಕೇಳ್ಕೋಬೇಕಾಗಿದೆ ಯಾರನ್ನ? ಕಾವ್ಯ ಗಿಲ್ಲಿನವ ಕೇಳ್ಕೊತಾಳೆ, ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೋಗಿ ಕೇಳ್ಕೊಂಡಾಗ ಗಿಲ್ಲಿ ಯಾವುದು ಈಗ ಮೊನ್ನೆ ನಡೆದ ಗೇಮಲ್ಲಿ ಕಾವ್ಯಗೋಸ್ಕರ ನೀರೊಳಗಡೆ ಬಿದ್ದು ಗಡ ನಡುಕ್ತಿದ್ರು. ಎಷ್ಟು ಬೇಗ ತಂದ್ಕೊಟ್ಟ ಅಂದ್ರೆ ಈ ಥರದ್ದು ಪ್ರೀತಿನೋ ಸ್ನೇಹನೋ ಒಂದು ಸಂಬಂಧ ಇದೆಯಲ್ಲ, ಈ ಸಂಬಂಧಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇಂಥ ಸಂಬಂಧವನ್ನ ಹಿಂಡಿ ಹಾಳು ಮಾಡಿದ್ದು ಧನುಷ್ ಎಷ್ಟು ಸರಿ? ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಬಿಗ್ ಬಾಸ್ನ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ದಯವಿಟ್ಟು ನೋಡ್ತಾ ಇರಿ. ಹೊಸದಾಗಿ ವಿಡಿಯೋ ನೋಡಿದಂಥವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ದಿವಸ ಮಾಡ್ಕೊಳ್ಳೋ ಸಬ್ಸ್ಕ್ರೈಬರ್ ನಮ್ಗೆ ಒಂದು ರೀತಿ ನೀವು ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ವಿ. ಧನ್ಯವಾದ. ಥ್ಯಾಂಕ್ ಯು.